ರಿತು, ಗ್ಲಾಸ್ನ ಕೈಗೆ ಕೊಡ್ಬೋದಿತ್ತು ತಾನೆ, ಯಾಕೆ ಕೆಳಗಿಟ್ಟೆ? ಯಾಕೆಲ್ರೂ ಒಂಥರ ಆಡ್ತಿದ್ದೀರಾ? ಏನಾಯ್ತು? ಓ, ನೀವಿನ್ನೂ ಅದೇ ವಿಚಾರದ ಬಗ್ಗೆ ಯೋಚಿಸ್ತಿದ್ದೀರಾ? ಸದ್ಯ ನಮ್ಮ ಮನೆ ಸೊಸೆಗೆ ಅದಾದ್ರೂ ನೆನಪಿದೆಯಲ್ಲ ಅಲ್ವೇನೆ ಊರ್ಮಿಳಾ? ನೋಡ್ತಾ ಇದೀನಕ್ಕ, ಎಲ್ಲ ನಮ್ಮ ಪುಣ್ಯ. ಮೊಮ್ಮಗುವಿನ ಭಾಗ್ಯನೇ ಇಲ್ಲದೆ ಇದ್ಮೇಲೆ ಏನ್ ಪುಣ್ಯ ಇದ್ದು ಏನ್ ಪ್ರಯೋಜನ ಊರ್ಮಿ? ಪ್ಲೀಸ್, ಈಗಲೇ ಆ ವಿಷಯ ಎಲ್ಲ ಬೇಡ. ತುಂಬಾ ಹೊಟ್ಟೆ ಹಸಿತಾ ಇದೆ. ಚಿಕ್ಕತ್ತೆ, ಊಟ ರೆಡಿ ಇದೆಯಾ? ಊರ್ಮಿ, ಮೊದ್ಲು ಅವಳು ಮಗು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾಳ ಕೇಳು. ಅತ್ತೆ, ಮತ್ತೆ ಅದೇ ವಿಷಯ ಎತ್ತುತ್ತಿದ್ದೀರಾ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಹೊರಡ್ತೀನಿ. ಅಕ್ಕ ಪಾಪ ಸತ್ಯ ಬೇಜಾರು ಮಾಡ್ಕೊಂಡ್ಲು ಅನ್ಸತ್ತೆ. ಬೇಜಾರಲ್ಲಮ್ಮ, ಸರಿಯಾಗಿ ಇರಿಟೇಟ್ ಆಗಿದ್ದಾರೆ. ನಾವಾಗಿದ್ದಕ್ಕೆ ಓಕೆ, ನಮ್ಮ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ದಿದ್ರೆ ಅದಕ್ಕೆ ಸರಿಯಾಗಿ ಬೆಂಡೆತ್ತಿರೋರು. ನಾನು ಅವಳ ಅತ್ತೆ ರೀತು, ಅವಳು ನನಗೆ ತುಟಕ್ ಪಿಟಕ್ ಅನ್ನಲ್ಲ. ಗೊತ್ತು ಗೊತ್ತು, ಅದೇ ಧೈರ್ಯದ ಮೇಲೆ ತಾನೆ ನಾವು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರೋದು. ಇರ್ಲಿ ಬಿಡು, ಸೊಸೆಗೆ ಇಷ್ಟೊಂದು ಇರ್ಬೇಕಾದ್ರೆ ಇನ್ನು ಅವಳ ಅತ್ತೆ ನಾನು, ನನಗೆ ಅಷ್ಟಿರ್ಬೇಡ. ಅಕ್ಕ, ಅವಳ ಮಗು ಯಾಕೆ ಬೇಡ ಅಂದ್ಲು ಅಂತ ಸರಿಯಾದ ಕಾರಣನೇ ಕೊಡ್ತಿಲ್ವಲ್ಲ ಅಕ್ಕ? ಇರ್ಲಿ ಬಿಡು ಊರ್ಮಿಳಾ, ಇನ್ನೊಂದೆರಡು ಸಲ ಹೀಗೆ ಕಾಟ ಕೊಡ್ತಾ ಇದ್ರೆ ಅವಳೇ ಸರಿದಾರಿಗೆ ಬರ್ತಾಳೆ. ಹಲೋ ಅಮ್ಮ. ನಮಸ್ಕಾರ ಮೇಡಮ್. ಯಾಕೆ ಮೇಡಮ್ ಒಂಥರ ಇದ್ದೀರಾ? ಏನಾದ್ರು ಪ್ರಾಬ್ಲಮ್ಮಾ? ಹಾಗೆಲ್ಲ ಏನಿಲ್ಲ ಮುನ್ಸ್ವಾಮಿ ಅವರೇ. ಮತ್ತೇನಾಯ್ತು ಮೇಡಮ್? ನೀವು ಮೊದಲಿನ ಥರ ಇಲ್ಲ, ಏನಾದ್ರು ಪ್ರಾಬ್ಲಮ್ಮಾ? ಏನು ತಂದ್ಕೊಳ್ಳ? ಬೇಡ ಬೇಡ, ತಿಂಡಿ ತರಿಸ್ಕೊಡಿ. ಯಾಕೆ ಮೇಡಮ್, ಮನೇಲಿ ತಿಂಡಿ ತಿನ್ಲಿಲ್ವಾ? ಏನಾಯ್ತು? ಎಷ್ಟು ಪ್ರಶ್ನೆ ಕೇಳ್ತೀರಾ ಮುನ್ಸ್ವಾಮಿ ಅವರೇ? ತಿಂಡಿ ತರಿಸ್ಕೊಡ್ತೀರೋ ಅಥವಾ ನಾನು ಆಚೆ ಹೋಗ್ತೀನಿಲ್ಲ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ನಾನೇ ಹೋಗ್ತಾ ಇರ್ತೀನಿ. ಮೇಡಮ್, ತಿಂಡಿ. ಸಾರಿ ಮುನ್ಸ್ವಾಮಿ ಅವರೇ, ಆಗ್ಲೇ ರೇಗ್ಬಿಟ್ಟೆ. ನೆನ್ನೆ ಪಿಕ್ ಪಾಕೆಟ್ ಕೇಸ್ ಇತ್ತಲ್ಲ, ಏನಾಯ್ತು? ಕಾಲೇಜ್ ಹುಡುಗ ಮೇಡಮ್, ಸಿಕ್ಬಿದ್ದಿದ್ದಾನೆ. ಆಮೇಲೆ 53ನೇ ಕ್ರಾಸಲ್ಲಿ ಕಳ್ಳರು ಮನೆಗೆ ನುಗ್ಗಿದ್ರಲ್ಲ, ಅದು ಅದಿನ್ನೂ ತನಿಖೆಯಲ್ಲಿದೆ ಮೇಡಮ್. ಅಷ್ಟೇನಾ? ಇನ್ನೇನಾದರೂ ಡೀಟೇಲ್ಸ್ ಕೊಡೋಕ್ಕಿದೆಯಾ? ಏನೂ ಇಲ್ಲ ಮೇಡಮ್, ಅಷ್ಟೇ. ಏನಾಗಿದೆ ಎಲ್ರಿಗೂ? ಮನೇಲಿ ನೋಡಿದ್ರೆ ಅವ್ರು ಹಾಗೆ ಆಡ್ತಿದ್ದಾರೆ, ಇಲ್ಲಿ ನೋಡಿದ್ರೆ ಇವ್ರೆಲ್ಲರೂ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದಾರಲ್ಲ. ಬೆಳಗಿಂದ ಯಾರು ಮಾತಾಡ್ತಿಲ್ಲ, ಪ್ರಶ್ನೆನೂ ಮಾಡ್ತಿಲ್ಲ. ಈ ಸೈಲೆನ್ಸ್ ಸಾಕಾಗಿದೆ ಮೇಡಮ್. ಏನಾ? ಏನಾದ್ರೂ ಕೇಳಿ ಮೇಡಮ್, ಯಾಕೆ ಕಳ್ತನ ಮಾಡಿದೆ ಅಂತ ನನ್ನ ಕೇಳಿ ಮೇಡಮ್. ಮಗು ಆದ್ರೆ ಎಲ್ಲ ಸರಿ ಆಗುತ್ತಂತೆ ಮೇಡಮ್, ಏನು ಅರ್ಥ ಆಗ್ತಿಲ್ಲ ಮೇಡಮ್. ಏನಂದೆ? ಏನು ಮೇಡಮ್, ನಾನು ಏನು ಮಾತಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ.
ಮಗು ಆದ್ರೆ ಅದು ಗಲಾಟೆ ಮಾಡ್ತಿರುತ್ತಲ್ಲ ಮೇಡಮ್, ಮಗು ಒಂದೇ ಪರಿಹಾರ ಮೇಡಮ್. ಯಾಕೋ ತಲೆ ಕೆಟ್ಟವನಂಗ್ ಮಾತಾಡ್ತಿದ್ಯಾ? ಅಯ್ಯೋ ಬಿಡಿ ಮೇಡಮ್, ತಲೆ ಯಾರಿಗೆ ತಾನೇ ನೆಟ್ಕಿದೆ. ಮಗು ಮಾಡ್ಕೊಂಡ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ ಮೇಡಮ್. ಹುಚ್ಚುಚ್ಚಂಗ್ ಆಡಿದ್ರೆ ಮಗನೇ ಮಾರಿ ಹಬ್ಬ ಮಾಡ್ಬಿಡ್ತೀನಿ. ತೆಪ್ಪಗಿದ್ರೆ ಸರಿ. ಇವಾಗ ರೀ ಮುನ್ಸ್ವಾಮಿ ಅವರೇ ಓಪನ್ ಮಾಡ್ರಿ. ಏನು ಮೇಡಮ್, ಯಾಕೆ ಏನಾಯ್ತು? ನೀವ್ಯಾಕೆ ಮೇಡಮ್ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ಮದುವೆ ಆದವ್ರಿಗೆ ಒಂದು ಮಗು ಇರಲೇಬೇಕು, ಅದನ್ನೇ ತಾನೇ ಅವನು ಹೇಳ್ತಾ ಇರೋದು. ಪಾಪ ಅವನಿಗೇನು ಸಮಸ್ಯೆನೋ ಏನೋ. ಮುನ್ಸ್ವಾಮಿ ಅವರೇ ಇದ್ಯಾಕೋ ಅತಿ ಆಯ್ತು. ಏನು ಎಲ್ರು ಮಗು 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 ಅನ್ಕೊಂಡು? ಎಲ್ರುನ? ಯಾರು ಮೇಡಮ್ ಎಲ್ರು ಅಂದರೆ? ಇದು ನಾವ್ಯಾರು ಮಗು ವಿಷಯ ತೆಗಿಲೇ ಇಲ್ವೇ? ಅವನು ಹೇಳಿದ್ದು ನಿಮಗೆ ಅಂತ ಅನ್ಕೊಂಡ್ರಾ? ಇಲ್ಲ ಮೇಡಮ್, ಇಲ್ಲ ಆದರೆ ನಿಮ್ಗೆಲ್ಲ ಅನ್ಕೊಂಬಿಡಿ ಮೇಡಮ್. ಈಗ ಮುನ್ಸ್ವಾಮಿ ಅವರೇ ಬೇಲಿಗೆ ಏರ್ಪಾಡು ಮಾಡ್ಕೋ. ಓಕೆ ಸರ್.